ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫಸ್ಟು ಏನು ತುಂಬ ದಿನಗಳಾದಮೇಲೆ ಬೆಳಗ್ಗೆನೇ ನೀಟಾಗಿ ಸ್ವಲ್ಪ ಬ್ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮಾತಾಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಸಾರಿ, ತುಂಬ ದಿನಗಳಾದಮೇಲೆ ಅಂತ ಅನಿಸುತ್ತೆ. ಸೊ ಹೀಗೆ ರ್ಯಾಂಡಮಾಗಿ ಒಂದು ಬ್ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೆ. ಏನಂದರೆ ಕಣ್ಣೆಲ್ಲ ಫುಲ್ಲು ಮಂಜು ಆಗ್ತಾಯಿದೆ. ಅಂದರೆ ಮೀನ್ಸ್ ಏನು ಫೋನ್ ನೋಡ್ತಾ ಇರ್ತೀವಲ್ಲ ಜಾಸ್ತಿ, ಫೋನ್ ನೋಡಿ ಕಣ್ಣೆಲ್ಲ ಒಂಥರ ಬ್ಲರ್ ಥರ ಆಗ್ಬಿಡ್ತೈತೆ. ಸ್ಪೆಕ್ಸ್ ಇಲ್ದಲ್ಲ ಇವಾಗ ನೋಡೋಕ್ಕಾಗಲ್ಲ ಅಂತ ಎಲ್ಲೋ ಹಾಕ್ಬಿಟ್ಟಿದ್ದೆ. ನಂಗೆ ಅದು ಫೀಲ್ ಆಗ್ತಾಯಿತ್ತು. ನಂಗೆ ಏನೋ ಸ್ಮಾಲ್ ಅಕ್ಷರಗಳೇನು ಏನಿದೆ ಅದೇನು ಕಾಣಿಸಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇಟ್ಟಿದ್ನಲ್ಲ, ಸುಮ್ಮನೆ ತಗೊಂಡು ಎಲ್ಲ ಟೆಸ್ಟ್ ಮಾಡಿ ತರಿಸ್ಬಿಟ್ಟು ಆ ಕಡೆ ಇಟ್ಬಿಟ್ಟಿದ್ದೀನಲ್ಲ, ಫುಲ್ಲು ಬ್ಲರ್ ಆಗ್ತದೆ ಅಂದ್ಬಿಟ್ಟು ಕಂಟಿನ್ಯೂಸ್ ಇವಾಗ 2 ಡೇಸಿಂದ ಹಾಕೊತಾ ಇದ್ದೀನಿ. ಸೊ ಅಂದರೆ ಫೋನ್ ನೋಡುವಾಗ ಇದು ಮಾಡುವಾಗ ನೋಡಿ ಕಣ್ಣೆಲ್ಲ ಫುಲ್ಲು ಒಂಥರ ಮಂಜಾದಂಗೆ, ಕಣ್ಣೆಲ್ಲ ಸ್ವೆಲ್ ಆದಂಗೆಲ್ಲ ಆಗ್ತಾಯಿದೆ. ಸೊ ಅದರಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನೋಡ್ಬೇಕಾದ್ರೆ ಮಾತ್ರ ಅಷ್ಟೇ ಬೇಕಾಗುತ್ತೆ ಅಷ್ಟೇ. ಓಕೆ, ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ. ತುಂಬ ದಿನಗಳಾದಮೇಲೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇವಾಗ ಟೈಮ್ ಬಂದು 9:45 ಅಲ್ಲಿ ಟೈಮು. ನನ್ನ ಮಗಳು ಪೆಪ್ಪ ನೋಡ್ತವಳೆ, ಇಲ್ಲಿ ಕೂತವಳೆ ಆರಾಮಾಗಿ. ಹಾಲು ಕುಡ್ದಿಯಾ? ಖುಷಿ ಕುಡ್ದಿಯಾ? ಗುಡ್ ಗರ್ಲ್ ನನ್ನ ಮಗಳು ಕೂತವಳೆ. ಇಲ್ಲಿ ಪರಿಮಗಳು ಬಂದು ಎದ್ದು ಬಂದವಳನ್ನ ಇವತ್ತೇನು ಮಾಡಿಬಿಡಿದ್ರು, ಸೋಮು ಬಂದು ಕೂಡಾಕ್ಬಿಟ್ಟು ಹೊರಟೋಗಿದ್ರು. ಆ ರೂಮಲ್ಲಿ ಹಾಕ್ಬಿಟ್ಟು ಹೊರಟೋಗಿದ್ರು, ಡೋರ್ ಕ್ಲೋಸ್ ಮಾಡಿಕೊಂಡು. ಇಲ್ಲಾಂದರೆ ಬಂದು ಬಾಗಿಲೆಲ್ಲ ಪರಪರ ಅಂತ ಕೆಡ್ತಿರ್ತಾಳೆ ಅಂತ ಹೇಳಿ ಬಾಗ್ಲೆ. ಅದಕ್ಕೆ ಇವಾಗ ಬಂದು ನಾನು ಎದ್ದು ಬಂದಿದ್ದ ತಕ್ಷಣವೇ 9 ಗಂಟೆಗೆ ಎಚ್ಚರ ಆಯಿತು. ಸ್ಯಾಟರ್ಡೇ ಇದು, ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟಿದ್ದೆ. ಅದಕ್ಕೆ ಲೇಟಾಗಿದ್ವಿ ಒಂದು ಸ್ವಲ್ಪ. ಸರಿ, ಇವತ್ತು ವ್ಲಾಗ್ ಶುರು ಮಾಡೋಣ. ಹಂಗೇನೆ ಶನಿವಾರ ಅಲ್ಲ, ಖುಷಿಮಾಗೇನು ಸ್ಕೂಲ್ ರಜಾ ಕಳಿಸೋ ಹಾಗಿಲ್ಲ. ಏನು ಬರೀ ಡೇ ಕೇರ್ಗೆ ಮಾತ್ರ. ಶಾಪ್ಗೂ ಹೊರಡಬೇಕು ನಾನು. ಸೊ ಇವತ್ತು ರಮ್ಯಾ ಇಲ್ಲ, ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಮಾತ್ರ ಇರೋದು ಇವತ್ತು ವರ್ಕು. ಸ್ಯಾಟರ್ಡೆ ಬೇರೆ ಆಫ್ಲೈನ್ ಎಲ್ಲ ಬರ್ತಾರೆ ಇವಾಗ. ನಾನು ಯಾಕಂದರೆ ಅನೌನ್ಸ್ ಮಾಡಿರೋದ್ರಿಂದ ಇವಾಗೆಲ್ಲ ಆಫ್ಲೈನ್ ನಿಕ್ಕಿತವರು ಖಾಲಿ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ಎಷ್ಟೊಂದು ಜನ ಪಾಪ ಹೆಂಗೆ ಅಂದರೆ ಎಷ್ಟೋ ಮೀಟ್ ಮಾಡಬೇಕು ಅಂತ ಎಲ್ಲ ಬರ್ತಾರೆ. ಅಂದರೆ ಹೋಗೋಣ ಇರು, ನಿಕ್ಕಿತವ್ರು ಮೀಟ್ ಮಾಡ್ದಂಗಾಗುತ್ತೆ, ಸೀರೆ ತೊಗೊಳಂಗಾಗುತ್ತೆ ಅಂತ ಎಷ್ಟೊಂದು ಜನ ಯೋಚನೆ ಮಾಡಿರ್ತಾರೆ. ಅದರಲ್ಲಿ ಜೊತೆಗೆ ಇವಾಗ ಇಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಪಟಪಟ ಅಂತ ಬಂದು ಮಾತಾಡ್ಸ್ಕೊಂಡು ಸೀರೆಗಳು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ಸೊ ಆದ್ದರಿಂದ ಇವಾಗ ಶಾಪ್ ಕೂಡ ಹೊರಡಬೇಕು. ಆ್ಯಂಡ್ ಮನೆ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಇದು ಏನಿಲ್ಲ, ಎಲ್ಲ ಝೀರೋ, ಎಲ್ಲ ಎಂಟಿ ಇದೆ ಫುಲ್. ಇವಾಗ ಹೊಸ್ದಾಗಿ ಅಡುಗೆಗಳನ್ನ ಮಾಡಬೇಕು. ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದಷ್ಟು ಕಾಳುಗಳು ಬೇರೆ ನೆನೆ ಹಾಕಿದೆ, ಹುರುಳಿಕಾಳು ಮತ್ತು ಕಡಲೆಕಾಳೆಲ್ಲ ನೆನೆ ಹಾಕಿದೆ. ಇವಾಗ ಅದನ್ನೆಲ್ಲ ನೀರು ಸೋಸ್ಬಿಟ್ಟು, ರಾತ್ರಿ ನೆನೆ ಹಾಕಿದರೆ ನೀರೆಲ್ಲ ಸೋಸ್ಬಿಟ್ಟು ಇಟ್ಟಿದ್ದೀನಿ ಮೊಳಕೆ ಕಟ್ಟೋಕ್ಕೆ. ಸೊ ಕಾಳು ಸಪ್ರೇಟ್ ಹಾಕಿದ್ದೀನಿ, ಅದನ್ನು ಮಾಡೋಣ. ಹುರುಳಿಕಾಳು ಮೊಳಕೆ ಕಟ್ಟಕ್ಕೆ ಹಾಕ್ಬಿಟ್ಟು ಕಡಲೆಕಾಳು, ಅವರೆಕಾಳು, ಬಟಾಣಿ ಕಾಳು ನೆನೆ ಹಾಕಿದೆ, ಅದು ಸಾರು ಮಾಡೋಣ. ಹಿಂಗೆ ಯೋಚನೆ ಮಾಡ್ತಾಯಿದ್ದೀನಿ. ಸೋಮ್ ಬಂದು ಇವತ್ತೆಲ್ಲ ಊಟ ತಿಂಡಿ ಎರಡಕ್ಕೂ ಇರಲ್ಲ ನಿಖಿತ ನಮ್ಮ ಅಂತ ಹೇಳಿದರೆ. ನೈಟ್ ಮಾತ್ರ ಬರೋದು. ಸೊ ಕ್ರಿಕೆಟ್ ಅವರು ನಾರ್ಮಲ್, ಅವರು ಕ್ರಿಕೆಟ್ಗೆ ಹೋಗೋರೆ. ನನ್ನ ಬೇಬಿ ಇಲ್ಲೈತೆ. ಏನು ಬೇಬಿ? ನನ್ನ ಬೇಬಿ, ಮೊದ್ದು ಬೇಬಿ ಇದು, ನನ್ನ ಪರಿ ಬೇಬಿ. ಏನು ಮಗಳ? ನನ್ನ ಪರಿ ಬೇಬಿನ ನೀನು? ನನ್ನ ಪರಿ ಬೇಬಿನ ನೀನು? ಎತ್ಕೋ ಅಂತಾಳೆ. ಎತ್ಕೊ ಮೇಲೆ ಎತ್ಕೊ ನನ್ನ ಅಂತ ಬಂದು ಕಾಲು ಕೇರಿತಾಳೆ. ಎತ್ಕೋಬೇಕು ಅವಳಿಗೆ. ಹಿಂಗೆ ಅಭ್ಯಾಸ ಮಾಡಿದ್ದೀನಿ. ಅಂದರೆ ಬಂದಿದ್ದ ತಕ್ಷಣವೇ, ಶಾಪಿಂದ ಬಂದಿದ್ದ ತಕ್ಷಣವೇ ಎಲ್ಲಿ ಹೊಟ್ಟೋಗಿದ್ರಿ ಅಂತ ಬಂದು ಕಾಲು ಕೇರ್ತಾಳಲ್ಲ, ಆ ಟೈಮಲ್ಲಿ ಎತ್ಕೊಂಡು ಮುದ್ದು ಮಾಡಿಬಿಟ್ರೆ ಮಗು ಥರ ಹಿಂಗೆ ಸುಮ್ಮನಾಗ್ಬಿಡ್ತಾಳೆ. ಈ ಥರ ಪದೇ ಮಾಡೋಳಿಗೆ ಇಷ್ಟ. ಈ ಥರ ಮಾಡು ಅಂತ ಹೇಳ್ತಾಳೆ. ಎತ್ಕೊ ನನ್ನ ಅಂತ ಹೇಳ್ತಾಳೆ. ನೋಡಿ ಎತ್ಕೊಂಡ್ರಕ್ಕೆ ಹಿಂಗೆ ಸೈಲೆಂಟಾಗಿ ಹಿಂಗೆ ಇರ್ತಾಳೆ. ಈಗ ಮಗು ಥರ ಎತ್ಕೊಂಡ್ರೆ 2 ಕಾಲನ್ನೂ ಇಲ್ಲಿ ಇಟ್ಕೊಂಡ್ಬಿಡ್ತಾಳೆ. ಹಿಂಗೆ ಇಲ್ಲಿ ಇಟ್ಕೊಬಿಡ್ತಾಳೆ, ಬೀಳ್ಬಾರ್ದಲ್ಲ ಗ್ರಿಪ್ಪಿಗೆ. ಇದನ್ನ ಇಟ್ಕೊಂಡು ಹಿಂಗೆ ಉಗ್ರಲ್ಲಿ ಹಿಂಗೆ ಇಟ್ಕೊಬಿಡ್ತಾಳೆ. 2 ಕಾಲನ್ನೂ ಗ್ರಿಪ್ಪಿಗೆ ಇಟ್ಕೊಬಿಟ್ಟು ಇವಾಗ ಅಲ್ಲ ಅವಳು ಟಿ ವಿ ನೋಡ್ತಾವಳಲ್ಲ, ಅದಕ್ಕೆ ಅವಳ ಕಡೆ ಗಮನ ಇವಾಗ. ಏನು ನನ್ನವ್ವ? ಏನಮ್ಮ? ಏನೋ ನಮ್ಮ ಪಾಲಿಗೆ ಅಂತ ನೋಡಿ ಏನೋ ಖುಷಿಮಾ ಸಿಕ್ಕಿದ್ಲು, ಇವಳು. ಎಲ್ಲರೂ ನಮಗೆ ಚಿಂತೆ ಬರಬಾರ್ದು ಅಂತ ಏನಾದ್ರೂ ಆ ದೇವರು ಇವ್ರುಗಳನ್ನ ಕಳಿಸ್ಕೊಡ್ತವ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಸ್ವಲ್ಪ ನಮ್ಮ ಸೋಮಗಂದರೆ, ಇವಳು ಅಂದರೆ ನಮ್ಮ ಸೋಮಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆದರೂ ಅನ್ಕೊತಾ ಇದ್ದೆ, ಅವಳು ಫುಡ್ ತಿಂತಾ ಇರಲಿಲ್ಲ ಸರಿಯಾಗಿ. ಸೋಮ್ ಯಾಕೋ ಫುಡ್ ತಿಂತಾ ಇಲ್ಲ, ಸೋಮ್ ವಾಪಸ್ ಕೊಟ್ಬಿಡ್ತೀನಿ
ಫುಡ್ ತಿಂದುಬಿಟ್ರೆ ಸರಿ, ತಿನ್ನಲಿಲ್ಲ ಅಂತಂದ್ರೆ ನಮಗೂ ಬೇಜಾರಲ್ವಾ, ಅದಕ್ಕೆ ಕೊಟ್ಬಿಡ್ತೀನಿ. ಇದಕ್ಕೆ ರಕ್ಷಿತು ಸೋಮು ಒಂದೇ ತುದ್ಗಾಗ ಅದು ಹೆಂಗೆ ಕೊಟ್ಬಿಡ್ತೀಯಾ, ಇಷ್ಟೆಲ್ಲ ಪ್ರೀತಿ ಕೊಟ್ಬಿಟ್ಟು ಅದು ಹೆಂಗೆ ಕೊಟ್ಬಿಡ್ತೀಯಾ, ಅದಷ್ಟು ಪ್ರೀತಿ ಕೊಟ್ಟೈತೆ ಹೆಂಗೆ ಕೊಟ್ಬಿಡ್ತೀಯಾ ಅಂತ ಹೇಳ್ತಾಯಿದ್ರು. ಅಲ್ಲ ಮಗಳೇ, ನೀನು ಪ್ರೀತಿ ಕೊಟ್ಟಿದೆಯೋ ಬರೀ ನೀನು ಪ್ರೀತಿ ಕೊಟ್ಟಿದ್ಯಾ? ಅಯ್ಯೋ ಮುಗ್ಧ ಮನಸ್ಸು ಇದು ಒಂಥರ ಬಂಗಾರ 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 ಬಂಗಾರ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ವ್ಲಾಗ್ ಶುರು ಮಾಡೋಣ. ಹೇಗಿರ್ತೇನೆ ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಗಳು ತೋರಿಸ್ತೀನಿ, ಏನು ಅಡುಗೆ ಮಾಡ್ತಾಯಿದ್ದೀನಿ ಏನು ಇತ್ತು ಅಂತ ಮಾತಾಡಬೇಕು ಅಂತ ಅನ್ನಿಸ್ತು. ಈಗ ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗಲ್ಲಿ ಮಾತಾಡ್ಬೇಕಂತ ಅನಿಸ್ತು, ಅದಕ್ಕೋಸ್ಕರ ಇವಾಗ ಮಾತಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಹೇಳಿ ಬರೀ ಬನ್ನಿ ಇವತ್ತಿನ ವ್ಲಾಗ್ನ ಇಲ್ಲಿ ನೋಡಲು, ಇವತ್ತಿನ ವ್ಲಾಗ್ನ ಅಮ್ಮ ವ್ಲಾಗ್ನ ಶುರು ಮಾಡೋಣ. ಓಕೆ, ಇವಾಗ ಹಾಲು ಕೊಡ್ತೀವಿ, ಕುಡಿದ ತಕ್ಷಣವೇ ತಿಂಡಿ ಮಾಡೋದು ಬೇಡ ಅಂತ ಅನ್ಕೊತಾ ಇದ್ದೀನಿ, ಡೈರೆಕ್ಟಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಮನೆ ಕಸ ಒರೆಸ್ಬೇಕು, ಮನೆ ಒರೆಸ್ಬೇಕು, ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೀನಿ, ಅದೆಲ್ಲ ಸ್ವಲ್ಪ ಜೋಡಿಸ್ಬೇಕು. ಟಕ 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 ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಮುಗಿಸ್ಕೊಬಿಡ್ತೀನಿ. ಈ ಒಂದು ಏಜ್ ಆದಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಇವತ್ತು ಬೇರೆಯವರು ಅಯ್ಯೋ ಗ್ಯಾಸ್ಟ್ರಿಕ್ ಅಂತ ಆಡ್ಕೋಬೋದು, ಇಲ್ಲ ಯಾರೇನೇ ಮಾಡ್ಬೋದು, ಅವ್ರಿಗೂ ಒಂದು ಏಜ್ ಆದಮೇಲೆ ಗ್ಯಾಸ್ಟ್ರಿಕ್ ಅನ್ನೋದು ಇದ್ದೇ ಇರುತ್ತೆ. ನಾನು ನಮ್ಮ ಅಮ್ಮಂಗೆ ಅನ್ಕೋತಿದ್ದೆ, ಅದು ಏನು ಮಮ್ಮಿ ನಿಮಗೆ ಗ್ಯಾಸ್ಟ್ರಿಕ್ಕು ಅಂತ ಇರ್ತೈತೆ, ಯಾವಾಗ ನೋಡ್ರಿ ಎದೆ ಉರಿ ಅಂತಾರೆ. ನಮ್ಮ ಮಮ್ಮಿ ನಮ್ಮ ಆಂಟಿ ಇಬ್ಬರು ಹೇಳೋರು ಹಂಗಂತ. ಅಯ್ಯೋ ಎದೆ ಉರಿ ಕಣೆ ಮಗ, ಎದೆ ಇಟ್ಕೊಳಂಗಾಗೈತೆ ಕಣೆ ಮಗ, ಮತ್ತು ತೇಗು ಕಣೆ ಸಿಕ್ಕಾಪಟ್ಟೆ, ಹಿಂಗೆ ಅವರಿಬ್ಬರು ಯಾವಾಗಲೂ ಹೇಳ್ತಾ ಇರೋರು. ನಾನು ಅನ್ಕೊತಾ ಇದ್ದೆ, ಏನು ಯಾವಾಗಲೂ ಹಿಂಗೆ ಹೇಳ್ತಾ ಇರ್ತಾರಲ್ಲ, ಅಂಥದ್ದು ಏನು ತಿಂತಾರೆ ಇವರು, ಆ ಥರ ಎಲ್ಲ ನನ್ನ ತಲೆಗೆ ಬರ್ತಾಯಿತ್ತು ಹೇಳುವಾಗ. ಸೊ ಆದರೆ ಅದು ಗೊತ್ತಿರಲಿಲ್ಲ, ಒಂದು ಏಜ್ ಆದಮೇಲೆ ಎಂಥವ್ರಿಗಾದ್ರೂ ಶುರುವಾಗುತ್ತೆ ಅಂತ. ಹಂಗೆ ನಮಗೂ ಒಂದು ಏಜ್ ಆಗ್ತಾ ನಮಗೂ ಕೂಡ ಅದು ಶುರು ಆದಾಗ ಪಾಪ ಅವ್ರು ಹಂಗೆ ಹೇಳ್ತಾ ಇದ್ರಲ್ವಾ ಅಂತ ಅನ್ಸೋದು. ನಮ್ಮ ಮಮ್ಮಿ ನಿಜವಾಗ್ಲೂ ಎಷ್ಟೊಂದು ಸರಿ ಏನಂದರೆ ಅವರು ಜಾಸ್ತಿ ತೇಗೋರು, ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಪಾಪ. ತುಂಬಾ ಹೆಂಗೆ ಅಂದರೆ ಅದಕ್ಕೆ ನೀನು ನಾನ್ ಸ್ಟಾಪ್ ತೇಗ್ತಾನೇ ಇರೋರು. ಅಯ್ಯೋ ಮಮ್ಮಿ ಏನು ಮಮ್ಮಿ ಅಷ್ಟೊಂದು ತೇಗ್ತಾನೇ ಇರ್ತೀರ ಯಾವಾಗಲೂ ಅಂತಂದರೆ, ನಮ್ಮ ಪಾಪ ಎಷ್ಟೊಂದು ಸರಿ ಬಾತ್ರೂಮ್ಗೆ ಹೋಗ್ಬಿಟ್ಟು ತೇಗೋರು ಆಗ್ತಾಯಿಲ್ಲ ನನಗೆ ಅಂತೇಳಿ. ನಂಗೆ ನಿಜವಾಗ್ಲೂ ಅದೆಲ್ಲ ನೆನಪಾಗುತ್ತೆ. ಅದು ಅವ್ರಿಗೆ ಬಂದಾಗಲೇ ಅದು ಅರಿವಾಗೋದು ನನಗೆ. ನಿಜವಾಗ್ಲೂ ನಂಗೆ ಬಂದಾಗ ಅದು ನಂಗೆ ಗೊತ್ತಾಗ್ತಾ ಇದೆ. ಹಂಗೆ ಇವಾಗ ಕಾಳೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಮೊದಲೆಲ್ಲ ನೀವೆಲ್ಲರೂ ನೋಡಿ ನಾನು ಸಿಕ್ಕಾಪಟ್ಟೆ ಕಾಳು ತಿಂತಾಯಿದ್ದೆ, ಸ್ವೀಟ್ಸ್ ತಿಂತಾಯಿದ್ದೆ, ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಬಿಟ್ಟಿದ್ದೀವಿ ಅಡುಗೆನಲ್ಲಿ. ಇವಾಗಂತೂ ಕಡಲೆಕಾಳು, ಈ ಹುರುಳಿಕಾಳು ತಿನ್ನೋದೂ ಕಡಿಮೆ ಆಗಿಬಿಟ್ಟಿತ್ತು. ಸೊ ನೆನ್ಪು ಮಾಡಿಕೊಂಡು ರಾತ್ರಿ ನೆನೆ ಹಾಕಿ ಅದನ್ನು ನೀರು ಸೋಸ್ಬಿಟ್ಟಿಟ್ಟೆ. ಇವಾಗ ಸದ್ಯಕ್ಕೆ ಸಾಂಬಾರು ಏನು ಮಾಡೋಣ ಅಂತ ಬಂದಾಗ ಕಡಲೆಕಾಳು, ಬಟಾಣಿ ಕಾಳು, ಅವರೆಕಾಳು ಹಾಕಿ ತುಂಬ ದಿನ ಆಗೋಯ್ತು ಸಾಂಬಾರು ಮಾಡಿ. ಸೊ ಅದು ಮಾಡೋಣ, ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸದ್ಯಕ್ಕೆ ತರಕಾರಿ ಏನಿರಲಿ, ಅದು ಜಸ್ಟ್ ಕಾಳು ಆಲೂಗಡ್ಡೆ ಅಷ್ಟೇ ಇದ್ದಿತ್ತು, ಒಂದು ಸ್ವಲ್ಪ ಬೀನ್ಸ್ ಇತ್ತು, ಅದನ್ನೇ ಹಾಕಿ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು, ಬೇಕಾದ್ರೆ ಆಮೇಲೆ ತರಕಾರಿ ಬೇಕಿದ್ರೆ ಸಂಜೆ ಯಾವಾಗಲಾದ್ರೂ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಬಸ್ಸಾರು ಮಾಡೋದು ತುಂಬ ದಿನ ಆಯಿತು ಅನ್ಕೋತಾ ಇದ್ದೀನಿ, ಬಸ್ಸಾರು ಮಾಡಬೇಕಂತ ಆಗ್ತಾಯಿರಲಿಲ್ಲ. ಅದಕ್ಕೆ ಹುರುಳಿಕಾಳು ಮೊಳಕೆ ಕಟ್ಟೋಕ್ಕೆ ಇಟ್ಟಿರೋದು ನಾನು, ಪಲ್ಯ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿ. ಸೊ ಇವಾಗ ಸದ್ಯಕ್ಕೆ ಇದಾಕಿ ಮಾಡ್ತೀವಿ. ಇದನ್ನು ಮೊಳಕೆ ಕಟ್ಟೋಕ್ಕಾಗ್ತಾಯಿದ್ದೀನಿ. ನಮ್ಮ ಸೋಮಿಗೆ ಹಾಗೆ ಕಾಳು ತಿನ್ನೋಕ್ಕಿಂತ ಮೊಳಕೆ ಕಟ್ಟು ಮಾಡಿದ್ರೆ ಅದು ತುಂಬ ಇಷ್ಟ ಆಗುತ್ತೆ. ಇನ್ನು ಅವ್ರು ಸಂಜೆಗೇ ಬರೋದು ಮನೆಗೆ, ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಾರಲ್ಲ, ಸೊ ಅದರಿಂದ ಸಂಜೆಗೆ ಬರೋದು ಬಿಡು ಅಂದ್ಕೊಂಡು ಇವಾಗ ಇದನ್ನೇ ಮಾಡಿಬಿಡ್ತಾಯಿದ್ದೀನಿ. ಸಿಂಪಲಾಗಿ ಮಸಾಲೆ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು, ಅವರೆಕಾಳಾಗಿರೋದ್ರಿಂದ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಸಾಂಬಾರು ಹುಳಿ ಥರ ಇದ್ದರೆ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅದರಿಂದ ಇದಕ್ಕೆ ಒಂದು ಸ್ವಲ್ಪ ಅವರೆಕಾಳು ಹಾಕ್ದಾಗಲೆಲ್ಲ ನಾನು ಹುಣಸೆಹಣ್ಣು ಹಾಕ್ತೀನಿ ಸಾಂಬಾರು ಮಾಡೋದಕ್ಕೆ. ಅಂದರೆ ಈ ಸರಿ ಸ್ವಲ್ಪ ಉಂಡೆ ಅವರೆಕಾಳು, ಹಸಿ ಅವರೆಕಾಳು ಇದೆಯಲ್ಲ, ಆ ಸಾಂಬಾರು ಸ್ವಲ್ಪ ಕಮ್ಮಿನೇ ನಾನು ಮಾಡಿದ್ದು. ಲೆಕ್ಕ ಹಾಕಿದ್ರು 4ರಿಂದ 5 ಸರಿ ಇರಬಹುದು ಅಷ್ಟೇ ಮಾಡಿದ್ದು. ಆದಷ್ಟು ಇದಕ್ಕೆ ಅವರೆಕಾಳು ಮಾಡಿ ಫ್ರೀಝರಲ್ಲಿ ಹಾಕಿ ಇಟ್ಬಿಟ್ಟೆ. ಈ ಸರಿ ಬೇಕಾಗುತ್ತೆ ಬಿಡು ಅಂತ ಸ್ವಲ್ಪ ಕಾಳೆಲ್ಲ ಹೆವಿ ಕಮ್ಮಿನೇ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಇವತ್ತು ಚೆನ್ನಾಗಿದ್ದೀವಿ ಅಂತ ಅಂದ್ಕೊತೀವಿ ಹೆಲ್ತಲ್ಲಿ, ನಾಳೆ ಏನು ಬರುತ್ತೆ ಗೊತ್ತೇ ಆಗೋದಿಲ್ಲ. ನಾನು ಏನು ತಿಂದಿರ್ತೀನಿ, ನಾನು ಏನು ತಿಂದರೆ ಮಿಸ್ಟೇಕ್ ಆಗ್ತಾಯಿದೆ, ಯಾಕೆ ಗ್ಯಾಸ್ಟ್ರಿಕ್ ಬರ್ತಿದೆ ಅನ್ನೋದು ನನಗೆ ಇವತ್ತಿನವರೆಗೂ ಅದು ಗೊತ್ತಾಗ್ತಾ ಇಲ್ಲ. ನಾರ್ಮಲಾಗಿದ್ದೀನಿ, ಮತ್ತು ಫುಡ್ಡಲ್ಲೂ ನಾನು ಕಂಟ್ರೋಲು. ಹೊರಗಡೆ ಐಟಮು ನಾವು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ, ಆಯಿಲ್ ಐಟಮ್ ಜಾಸ್ತಿ ತಿನ್ನೋಕ್ಕೆ ಹೋಗೋಲ್ಲ.
ಈ ಯೂಟ್ಯೂಬ್ ಶುರು ಮಾಡಿದಾಗ ಹೇಗಿತ್ತು ನನ್ನ ಜರ್ನಿ ಅಂತಂದರೆ ಇವಾಗ ಅದ್ರ ಡೆಡ್ ಆಪೋಸಿಟ್ ಆಗಿಬಿಟ್ಟಿದೆ. ಇವಾಗ ಪ್ರತಿಯೊಂದನ್ನು ನಾವು ಎಲ್ಲ ಹೋಟೆಲ್ ಫುಡ್ ಆಗಿರ್ಬೋದು, ಆಯಿಲ್ ಫುಡ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಎಲ್ಲದು ಕಂಪ್ಲೀಟ್ ಎಲ್ಲನೂ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಎಲ್ಲದನ್ನು ಮನೆ ಫುಡ್ ಅಷ್ಟೇ. ಯಾರೇನಾರು ಅಂದ್ಕೊಳ್ಳಿ, ಏನಾರು ಬಿಟ್ಕೊಳ್ಳಿ, ಮನೆ ಫುಡ್ಡು, ಸ್ವಲ್ಪ ಸೊಪ್ಪು, ತರಕಾರಿ, ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಇಷ್ಟು. ಇನ್ನು ಇವತ್ತಂತೂ ಶಾಪ್ಗೆ ಹೋಗಬೇಕಾಗಿತ್ತು ಬೇಗ, ಪಟ್ ಅಂತ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನಪ್ಪ ಅಂತಂದರೆ ಇಂಡಿಪೆಂಡೆಂಟ್ ಹೌಸ್ಗೂ ಇಲ್ಲಿ ಅಪಾರ್ಟ್ಮೆಂಟ್ಗೂ ಏನು ವ್ಯತ್ಯಾಸ ಅಂದರೆ ಕಸ ಮೇಂಟೆನೆನ್ಸ್ ಚಾರ್ಜ್ ಕಟ್ಟೋದ್ರಿಂದ ಸೊ ಕಸ ಎಲ್ಲ ಅವರೇ ತೊಗೊಂಡೋಗ್ಬಿಡ್ತಾರೆ. ಡಿವೈಡ್ ಮಾಡಿ ಇಡಬೇಕು ಅಷ್ಟೇನೇನೆ. ಇನ್ನು ಕಸ ಎಲ್ಲ ತೊಗೊಂಡೋಗಿದ್ರು, ನಾನು ಇಲ್ಲೆಲ್ಲ ತರಕಾರಿ ಎಲ್ಲ ಬಿಡಿಸಿದ್ದೆಲ್ಲ ಕಸ ಹಾಕೋಣ ಅನ್ಕೋತಾ ಇದ್ದೆ. ಅವ್ರಿಗೆ ಅಂದರೆ ಹೊರಗಡೆ ಎತ್ಕೊಂಡೋಗಿಲ್ಲ, ಇನ್ನೂ ಹಾಕ್ಬಿಡೋಣ ಅಂತ ಹೋದೆ. ಅಷ್ಟರಲ್ಲಿ ಅವರೆಲ್ಲ ತೊಗೊಂಡೋಗ್ಬಿಟ್ಟಿದ್ರು. ಸರಿ ಅಂತ ಎತ್ಕೊಂಡ್ಬಂದು ಈ ಕಡೆ ಬಂದರೆ ಕುಶಿಮಾ ಆಟ ಆಡಿಸ್ತಾ ಇದ್ಲು ಪರಿ ಜೊತೆಗೆ. ಪರಿ ಬೆಳಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳೆ ಖುಷಿ ಜೊತೆಗೆ, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಆಮೇಲೆ ಅವಳು ಏನಾದ್ರು ಜಾಸ್ತಿ ಅವಳನ್ನ ಏನೋ ಆ ಕಡೆ ಈ ಕಡೆ ಇದು ಮಾಡ್ತಾವಳೆ ಅಂತಂದರೆ ಬಂದ್ಬಿಡ್ತಾಳೆ ನನ್ನ ಹತ್ರಕ್ಕೆ. ಬಂದು ಔತ್ಕೊಂಡ್ಬಿಡ್ತಾಳೆ. ಇವಾಗ ನೋಡಿ ಹೆಂಗೆ ಔತ್ಕೊತಾವಳೆ ಅಂತೇಳಿ. ನಾನು ಆದ್ರೂ ಬಿಡು ಖುಷಿ ಅವಳ ಪಡಿಗಳು ಅಂದರೆ ಇವಾಗ ಅವಳಿಗೆ ಟೈಮ್ ಪಾಸ್ ಆಗಬೇಕು ಅಂತಲೇ ಇವ್ಳು ತಂದಿರೋದು. ಮತ್ತು ನಾವು ನೋಡ್ಕೊತಾನೆ ಇರ್ತೀವಿ ಅವಾಗ ಏನು ಮಾಡ್ತಿರ್ತಾಳೆ ಖುಷಿ ಅಂತ ಹೇಳಿ. ಯಾಕಂದರೆ ನಾವೇನೇ ನೋಡ್ಕೊಂಡ್ರು ಅದು ಚಿಕ್ಕ ಮರಿ ಅಲ್ವಾ. ಇವಾಗ ಇವಳು ಖುಷಿಗೂ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದ್ದರಿಂದ ನಾನು ಆದಷ್ಟು ಹಾಗಲ್ಲ, ಹೀಗಲ್ಲ ಹಾಗೆ ಅಂತೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಹಿಂಗೆ ನೋಡ್ಕೋಬೇಕು, ಹಂಗೆ ನೋಡ್ಕೋಬೇಕು, ಅವಳು ಕೈ ಎಲ್ಲ ಎತ್ಕೋಬೇಕು, ಹೇಗೆ ಒತ್ಕೋಬೇಕು ಅಂತ ಎಲ್ಲ. ಆಮೇಲೆ ಪಾತ್ರೆಗಳೆಲ್ಲ ನೈಟೇ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅದೆಲ್ಲನೂ ಜೋಡಿಸ್ಕೊಬಿಡೋಣ ಅಂತ. ಸೊ ಮನೆಯಲ್ಲಿದ್ದರೆ ಅವರೇ ಪಾತ್ರೆಗಳೆಲ್ಲ ಜೋಡಿಸಿ ನೀಟಾಗಿ ಎಲ್ಲೆಲ್ಲಿ ಅಂದರೆ ಟಿಫನ್ ಬಾಕ್ಸಸ್ಗಳಿರ್ತವೆ ಅವ್ರದ್ದು, ಖುಷಿದು, ಎಲ್ಲದೂ ಆ ಪ್ಲೇಸಲ್ಲಿ ಎತ್ತಿಟ್ಬಿಡ್ತಾರೆ. ತೊಳೆದಾಕೋದಷ್ಟೇ ನನ್ನ ಡ್ಯೂಟಿ. ಇವತ್ತು ಅವ್ರು ಬೆಳಗ್ಗೆ 5:30ಗೇನೆ ಕ್ರಿಕೆಟ್ಗೆ ಹೋಗಿರೋದ್ರಿಂದ ಏನು ಮಾಡಿಲ್ಲ, ನಾನೇ ಮಾಡಬೇಕಾಗಿ ಬಂತು. ಅಷ್ಟರಲ್ಲಿ ಖುಷಿಮಾಗಿ ಯಾವುದೋ ಒಂದು ಹೋಮ್ವರ್ಕ್ ಬುಕ್ ಸಿಕ್ಕಿದೆ. ಅದಕ್ಕೆ ಪೆನ್ಸಿಲ್ ಬೇಕಂತೆ ಅವಳಿಗೆ. ಅದಕ್ಕೆ ಪೆನ್ಸಿಲ್ ಎಲ್ಲಮ್ಮ ಅಂತ ಹುಡುಕ್ತಾಳೆ. ಟಿ ವಿ ಮೇಲೆ ಅಲ್ಲಿ ಐತಿದೆ, ಟಿ ವಿ ಕ್ಯಾಬಿನೆಟ್ ಮೇಲೆ ನಿಂತ್ಕೊಂಡಿದ್ಲು. ನನಗೆ ಟಿ ವಿಗೆ ಹೊಡೆಗಿಡ್ದು ಹೋಗ್ಬಿಟ್ರೆ ಭಯ. ಮಕ್ಳುಗಳು ಹೇಳೋಕ್ಕಾಗಲ್ಲ ಅಲ್ವ ಯಾವ ಟೈಮಲ್ಲಿ ಏನು ಎತ್ತ ಅಂತ. ಸೊ ಅದರಿಂದ ಯಾಕೆ ಮೇಲೆ ಹತ್ತಿದೆಯಾ, ಇಳಿ ಕೆಳಗಡೆ ಇನ್ನೊಂದ್ಸರಿ ಮೇಲೆ ಹತ್ತಬೇಡ ಅಂತ. ಲಾಸ್ಟ್ ಟೈಮು ರಕ್ಷಿತು ಅದ್ರ ಮೇಲೆ ಹತ್ತಕ್ಕೆ ಹೋಗ್ಬಿಟ್ಟು ದಮ್ಮ ಅಂತ ಬಿದ್ದೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಕಾರ್ಪೆಂಟರ್ ಕರೆಸಿ ನಾವು ನೀಟಾಗಿ ಅದನ್ನೆಲ್ಲ ರಿಪೇರಿ ಮಾಡಿದ್ವಿ. ಸೊ ಆದ್ದರಿಂದ ನಮಗೆ ಒಂದು ಸ್ವಲ್ಪ ಭಯನೇ. ಅವೆಲ್ಲ ಸ್ಟ್ರೆಂತ್ ಇರಲ್ಲ ಅಷ್ಟಾಗಿ, ಅದಕ್ಕೋಸ್ಕರನೇ. ಆಮೇಲೆ ಅವಳಿಗೆ ಹೋಗಿ ಆ ಪೆನ್ಸಿಲೆಲ್ಲ ಹುಡುಕೊಟ್ಟೆ. ಅವಳ ಪಾಡಿಗೆ ಅವಳು ಏನೋ ಒಂದು ಪೆನ್ನು ಮತ್ತು ಒಂದು ಬುಕ್ ಕೊಟ್ಬಿಟ್ರೆ ಸಾಕು, ಕಲರಿಂಗೋ ಇಲ್ಲ ಅಂತಂದರೆ ಏನೋ ಒಂದು ಮಾಡ್ಕೊಂಡು ಆಟ ಆಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಇನ್ನು ಅವಳಿಗೆ ಸ್ನಾನನೂ ಕೂಡ ಮಾಡಿಸ್ಬೇಕಾಗಿತ್ತು. ಪರಿ ಯಾಕೋ ಕುಯ್ ಅಂತ ಇದ್ಲು. ಯಾಕಪ್ಪ ಹಂಗೆ ಕುಯ್ ಅಂತವಳೆ ಅಂತಂದರೆ ಅವಳದು ಇದು ಕಾರಿನ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಮೇಲೆ ಕೂರಿಸ್ಬಿಟ್ಟವಳೆ. ಅದು ಇಳಿಯೋಕ್ಕಾಗ್ತಲ್ಲ, ಅದಕ್ಕೆ ಒಯ್ ಅಂತವಳೆ. ನಾನು ನೋಡ್ಬಿಟ್ಟು ನಗು ಬಂತು. ಯಾಕೆ ಖುಷಿ ಹಿಂಗೆ ಮಾಡಿದ್ಯಾ ನೀನು ಅಂತ ಅಂದೆ. ಮತ್ತು ಪರಿ ಅದು ಆ ಗ್ಯಾಪಲ್ಲಿ ಆ ಹೈಟಲ್ಲಿ ಇಳಿಬೋದು ಪರಿ. ಆದರೆ ಯಾಕಿಷ್ಟು ಭಯ ಪಡ್ತಾಯಿದ್ಲು ಕುಯ್ ಅನ್ಕೊಂಡ್ರೆ, ಲಾಸ್ಟ್ ಟೈಮ್ ಒಂದು ಸರಿ ಇದು ಬೆಡ್ ಮೇಲಿಂದ ಜಂಪ್ ಮಾಡಿಬಿಟ್ಲು. ಜಂಪ್ ಮಾಡಿದ ತಕ್ಷಣವೇ ಅವಳಿಗೆ ಪೆಟ್ಟಾಗಿತ್ತು. ಅಂದರೆ ಅವಳಾಗೇನೆ ಜಂಪ್ ಮಾಡೋಕ್ಕೋಗಿ ಗೊತ್ತಿಲ್ಲದಲ್ಲೇ ಜಂಪ್ ಮಾಡೋಕ್ಕೋಗಿ ಏಟ್ ಮಾಡ್ಕೊಂಡಿದ್ಲು ಸ್ವಲ್ಪ ಹೊಟ್ಟೆ ಹತ್ರ. ಆವಾಗಿಂದ ಅವಳಿಗೆ ಫುಲ್ಲು ಭಯ. ಯಾವುದೇ ಕಾರಣಕ್ಕೂ ಅವಳು ಜಂಪ್ ಮಾಡಲ್ಲ. ಒಂದು ಸರಿ ಪೆಟ್ಟು ಬಿದ್ರೇ ತಾನೇ ಗೊತ್ತಾಗೋದು. ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ, ಒಂದು ಸರಿ ಪೆಟ್ಟು ತಿಂದಮೇಲೆ ಗೊತ್ತಾಗೋದು ಅಂತಾರಲ್ಲ, ಹಾಗೆ ಅವಳು ಅಷ್ಟೇ. ಎಷ್ಟೇ ಹೈಟ್ ಇರಲಿ ಅವಳು ಇಳಿಯೋದಕ್ಕೆ ಸ್ವಲ್ಪ ಭಯನೇ ಬೀಳ್ತಾಳೆ. ಸೊ ಇದಾದಮೇಲೆ ಎಲ್ಲ ಅಡುಗೆಗೂ ವಿಷಿಲೆಲ್ಲ ಇಟ್ಟೆ, ಮತ್ತು ಅನ್ನಕ್ಕೂ ಕೂಡ ಇಟ್ಟಳು. ಕಸ ಎಲ್ಲ ಗುಡಿಸ್ಕೊಬಂದೆ. ಒಂದು ಮನಸ್ಸು ಹೇಳ್ತಾಯಿತ್ತು ಕಸ ಮಾತ್ರ ಗುಡಿಸೋಣ, ಮನೆ ಒರೆಸೋದು ಬೇಡ ಅಂತ. ಆದರೆ ಮನೆಯಲ್ಲಿ ನನಗೆ ಮನೆ ಒರೆಸಿದ್ರೇ ಕಂಪ್ಲೀಟ್ ಅಂತ ಅನ್ಸೋದು. ಕಸ ಒಂದು ಗುಡಿಸ್ಬಿಟ್ಟು ಹಾಗೆ ಬಿಟ್ರೂ ನನಗೆ ಅದು ಅಂದರೆ ಎಲ್ಲ ಮುಗೀತು, ಕೆಲಸ ಕಂಪ್ಲೀಟ್ ಆಯಿತು ಅಂತ ಅನ್ಸೋದಿಲ್ಲ. ಅಂದರೆ ಕೆಲಸ ಸ್ಯಾಟಿಸ್ಫೈ ಅಂತ ಅನಿಸಲ್ಲ ನನಗೆ. ಸೊ ಆದ್ದರಿಂದ ಕಸನೂ ಗುಡಿಸ್ಬಿಟ್ಟು ಮನೆಯೂ ಒರೆಸ್ಬಿಡೋಣ ಲೈಟಾಗಿ ಅಂತ. ಮತ್ತು ನಾನು ಮಾಪಲ್ಲಿ ಒರೆಸಲ್ಲ ಮನೇನ, ಕೈಯಲ್ಲೇ ಒರೆಸೋದು. ನಂಗೆ ಅದೇ ಒಂಥರ ಅಂದರೆ ಈ ಮನೆಗೆ ಸದ್ಯಕ್ಕೆ ಒಂಥರ ಇದು ಯಾಕೋ ಮಾರ್ಕ್ ಥರ ಇರ್ತದೆ. ನಾಯಿಗಳು ಓಡಾಡ್ತಾ ಪಪ್ಪಿನೋ ಖುಷಿ ಆಟ ಆಡ್ತಾಯಿರ್ತಾಳೆ. ಸೊ ಆದ್ದರಿಂದ ಆರಾಮಾಗಿ ನಾನು ಕೈಯಲ್ಲೇ ಒರೆಸ್ಕೊಂಡು ಬರ್ತೀನಿ. ಅದೇನಂತ ಅನಿಸೋದಿಲ್ಲ. ಒಟ್ಟಿನಲ್ಲಿ
ಕಂಪ್ಲೀಟಾಗಿ ಕೆಲಸ ಎಲ್ಲ ಆಗಬೇಕಷ್ಟೇ ನನಗೆ ಶಾಪ್ಗೆ ಹೋಗೋಷ್ಟರಲ್ಲಿ. ನೋಡ ಇಲ್ಲ ಚೆಲ್ಲೋಗಿರೋದು ನೋಡಿ 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 ನೋಡಿ. ಸೋಫಾ ಕ್ಲೀನ್ ಮಾಡೋಕೆ ಹೋದ್ನಲ್ಲ, ಆವಾಗ ನೋಡ್ತೀನಿ ಬೆಳಗ್ಗೆ ಹಾಲು ಕೊಟ್ಟಿದ್ನಲ್ವ ಅವಳಿಗೆ ಕುಡಿಯೋಕ್ಕೆ ಅಂತ, ಅದನ್ನೆಲ್ಲ ಲೋಟ ಸರಿಯಾಗಿ ಗ್ಲಾಸ್ನ ಹಿಡ್ದಲೇ ಫುಲ್ಲು ಎಲ್ಲದನ್ನು ಹಾರ್ಲಿಕ್ಸ್ ಎಲ್ಲ ಹಾಲೆಲ್ಲ ಚೆಲ್ಬಿಟ್ಟವಳೆ. ಆ ಪಿಲ್ಲೋ ಮೇಲೆ ಮತ್ತು ಸೋಫಾ ಮೇಲೆ ಎಲ್ಲ ಫುಲ್ಲು ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ಅದಕ್ಕೆ ನೀನು ಹೇಳೇ ಇಲ್ವಲ್ಲ ಖುಷಿ, ಯಾಕೆ ಖುಷಿ ಹಿಂಗೆ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಒಂದು ಕೊಟ್ಟೆ ಅಷ್ಟೇ. ಆಮೇಲೆ ಮೊಟ್ಟೆ ಬೇಯಕ್ಕೆ ಪರಿಗೂ ಫುಡ್ ಕೊಟ್ಟಿರಲಿಲ್ಲ ನಾನು. ಸೊ ಅವಳಿಗೆ ಪರಿಗೆ ಡೈಲಿ ಒಂದೊಂದು ಮೊಟ್ಟೆ ಕೂಡ ಕೊಡ್ತೀನಿ ನಾನು. ರಾಯಲ್ ಕ್ಯಾನಿನ್ ಬರುತ್ತಲ್ಲ, ರಾಯಲ್ ಕ್ಯಾನಿನ್ ಅಂತ ಬರುತ್ತೆ, ಅದರಲ್ಲಿ ಸೋಕ್ ಮಾಡಬೇಕಲ್ಲ, ಇವಾಗ ಸೋಕ್ ಮಾಡಿ ಇಡ್ತಾಯಿದ್ದೀನಿ. ಫಸ್ಟ್ ಸೋಕ್ ಮಾಡಿ ಇಟ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ನಾನು. ಸಪ್ರೇಟಾಗಿ ಮೊಟ್ಟೆ ಅಂತ ಎಲ್ಲ ಏನು ಕೊಡೋದಿಲ್ಲ. ಟೈಮ್ ಆಗಲೇ 10:15 ಆಗಿತ್ತು. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಮನೇನೂ ಕೂಡ ಎಲ್ಲ ಬರೆಸ್ದೆ. ಇನ್ನು ಸ್ನಾನಕ್ಕೆ ಒಂದು ಹೋಗ್ಬೇಕಾಯ್ತು. ಖುಷಿಮಾಗಿ ಸ್ನಾನಕ್ಕೆ ಕಳಿಸ್ಬಿಟ್ಟು ಆಮೇಲೆ ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಪಾತ್ರೆಗಳು ತೊಳೆದೆ ಎಲ್ಲ ಆಯಿತು. ಸಾಂಬಾರು ಕೂಡ ರೆಡಿ ಇತ್ತು. ಸಾಂಬಾರು ಸಖತ್ತಾಗಿ ಬಂದಿತ್ತು. ಬೇಗ ಫಾಸ್ಟಾಗಿ ಅಡ್ರ ಬಿಡ್ರ ಅಂತ ಮಾಡ್ತೀವಲ್ಲ, ಅಂಥದ್ದು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಅಂತಾರಲ್ಲ, ಅದು ನಿಜ. ಇವತ್ತು ಹಂಗೆ ಮಾಡಿದ್ದು. ಏನು ತರಕಾರಿಗಳು ಅಷ್ಟಾಗಿ ಹಾಕಿಲ್ಲ, ಆಲೂಗೆಡ್ಡೆ ಹಾಕಿದ್ದೆ ಅಷ್ಟೇ. ಫ್ರೆಂಡ್ಸ್, ಇವಾಗ ಖುಷಿ ಅಮ್ಮನ ರೆಡಿ ಮಾಡಿದಾಯ್ತು. ಖುಷಿ ಮೇಲ್ರು ಹಾಯ್ ಮಾಡೋಣ ಸರಿ. ಹಾಯ್ ಅಲ್ಲಿ ಡೋರ ಎತ್ಕೋ, ಡೋರ ಎತ್ತಿಡಿ ಕಡೆ, ಅಲ್ಲಿ ಜೆ ಪಕ್ಕದಲ್ಲಿ ಸಾಹಸ ಮಾಡಿ ಇವತ್ತು. ಯಾಕೆ ಕ್ಲೋಸ್ ಮಾಡ್ತಾ ಇದೀಯಾ? ರಕ್ಷಿತ್ ಪೂಜೆ ಮಾಡಿಬಿಟ್ಟು ಹೋದ. ನನ್ನ ಮಗಳಿಗೆ ಸಾಹಸ ಮಾಡಿ ಜುಟ್ಟು ಹಾಕ್ಬಿಟ್ಟಿದ್ದೀನಿ ಇವತ್ತು. ಆ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿತ್ತು ಅಂತ. ಅಲ್ಲ ಮುದ್ದು, ಇಲ್ಲಿ ತೋರ್ಸು, ನೀನು ಹಿಂದೆ ಜುಟ್ಟು ತೋರಿಸು. ಅದಕ್ಕೆ ಜಿಂಚಾಕ್ತಾರೆ ಆಡ್ತಾವಳೆ. ಟೈಮ್ ಆಯಿತು, ಊಟ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು. ನಾನು ಕೂಡ ಹೊರಡಬೇಕು. ರೆಡಿ ಆದೆ ನಾನು. ನನ್ನ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊರಡೋದು. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಎಲ್ಲ ಇವಾಗ ಒಣಗಾಗುತ್ತೆ. ಅವಳಿಗೆ ತಿಂಡಿ ತಿನ್ನಿಸ್ದೆ. ತಿಂಡಿ ಬಂದು ಇದು ಲೆಮನ್ ರೈಸ್ ಅಂದರೆ ಗೊಜ್ಜಿತ್ತು. ಅದು ಫ್ರಿಡ್ಜಲ್ಲಿ ಸ್ವಲ್ಪ, ಅದನ್ನೇ ತೆಗೆದ್ಬಿಟ್ಟು ಇಟ್ಬಿಡು ಖುಷಿ, ಬೇಗ ಇಡು ಖುಷಿಯಲ್ಲಿ. ಲೆಮನ್ ರೈಸ್ನ ಕಟ್ಟಿದ್ದೀನಿ, ಇಟ್ಬಿಡಪ್ಪ ಅಲ್ಲಿ, ಬೇಡ ಎಲ್ಲ ಆಗ್ತದೆ. ಇವಾಗ ಅವಳಿಗೆ ಅನ್ನ ಸಾಂಬಾರು ಲೆಮನ್ ರೈಸ್ ಎಲ್ಲ. ನಾನು ಬಿಸಿ ಅನ್ನ ಹಾಕೊಂಡು ಊಟ ಮಾಡಿದೆ. ಸಖತ್ತಾಗಿತ್ತು, ಸಾಂಬಾರು ಚೆನ್ನಾಗಾಗಿತ್ತು. ಇನ್ನು ಶಾಪ್ ಕಡೆಗೆ ಹೊಡ್ತೀನಿ. ಟೈಮ್ ಆಯಿತು. ನಾನು ಕೂಡ ಅಲ್ಲಿ ಹೋಗಿ ಒಂದು ಸ್ವಲ್ಪ ಏನು ಎತ್ತ ಅಂತ ನೋಡುವ, ನೋಡುವ. ಖುಷಿ ನಡಿ. ಇವಾಗ ಕೊಡ್ಬೇಕಾದ್ರೆ ಏನಾದ್ರು ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು, ಇಲ್ಲ ಹಂಗೆ ಹೋಗೋ ಜಾಗನೇ ಎಲ್ಲ ಅದು. ಬಾ ಖುಷಿ, ಬಿಸಿಲು ಚೆನ್ನಾಗಿ ಬರ್ತೈತಿ ಇವತ್ತು. ಸದ್ಯ ಬಟ್ಟೆಗಳೆಲ್ಲ ಸಂಜೆಷ್ಟು ಕುಣ್ಕೊತವೆ. ಮಾಮ ಈ ಕಡೆ ತಿರುಗು. ಬಾ. ಬಾ ಖುಷಿ. ಸ್ಕೂಲ್ ಹತ್ರ ಕರ್ಕೊಳೋದೇ ಖುಷಿಮಾನ. ಅಷ್ಟರಲ್ಲಿ ಅವ್ರ ಟೀಚರ್ಸ್ ಎಲ್ಲ, ಸ್ಕೂಲ್ ಟೀಚರ್ಸ್ ಎಲ್ಲ ನಮ್ಮ ಶಾಪಿಗೆ ಬಂದಿದ್ದರು ಸೀರೆ ನೋಡೋಕ್ಕೆ ಅಂತೇಳಿ. ಅವ್ರ ಜೊತೆ ನನಗೆ ಖುಷಿಮಾನ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಸೊ ಇನ್ನು ಮತ್ತೆ ನಾನು ಸಂಜೆನೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದು. ನನಗೆ ಮಧ್ಯಾಹ್ನ ಒಂದು 3 ಗಂಟೆ ಹಾಗೆ ತಲೆನೋವು ಶುರುವಾಗಿದ್ದು, ಸಿಕ್ಕಾಬಟ್ಟೆ ತಲೆನೋವು. ಇನ್ನು ಅವಳು ಬೇಗನೆ ಬಂದಳು ಸ್ಕೂಲಿಂದ ಕೂಡ. ಬಂದೊಳೆ ಮಲ್ಕೊಂಡು ಬಿಟ್ಟಿದ್ಲು. ನಾನು ಹೊಸ ಮನೆ ಹತ್ರ ಹೋಗಿದ್ದೆ ಸ್ವಲ್ಪ. ಸೊ ಬರೋಷ್ಟೊತ್ತಿಗೆ ಆಲೇ ನಿದ್ದೆ ಮಾಡ್ತಾಯಿದ್ಲು. ಅವಳಿಗೆ
ಮಲಗಿಸ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಇದು ಒಂದು ರೀಸನ್ನು. ಸುಮಾರು ಜನ ಕೇಳ್ತೀರಾ, ಯಾಕೆ ನಿಖಿತವ್ರೆ ಶಾಪ್ ಕ್ಲೋಸ್ ಮಾಡ್ತೀರಾ ಅಂತೀರಲ್ಲ. ಸೊ ಇದು ಒಂದು ರೀಸನ್ ಅಂತಲೇ ಅಂದ್ಕೊಳ್ಳಿ. ನೋಡಿ ಇವಾಗ ಟೈಮ್ 7 ಗಂಟೆ, ಇನ್ನೂ ಶಾಪಲ್ಲೇ ಇದ್ದೀನಿ. ಸೋಮ್ ಕೂಡ ಇನ್ನೂ ಬಂದಿಲ್ಲ. ನಾನಿವಾಗ ಮಗುನ ಆಯಿತಾ ಮನೆಗೆ ಕರ್ಕೊಂಡು ಹೋಗೋದ್ಬಿಟ್ಟು ಇಲ್ಲೇ ಅವಳನ್ನ ನೋಡಿ ನಿದ್ದೆ ಬಂದರೂ ಅವಳು ಇಲ್ಲೇ 5 ಗಂಟೆಗೆ ಬಂದರು, 5 ಗಂಟೆಯಿಂದ ನಾನು 8 ಗಂಟೆ ಆದರೂ ಇಲ್ಲೇ ಕೂರಿಸ್ಕೊಂಡಿರಬೇಕು ಅವಳು ಆಟ ಆಡಿಸ್ಕೊಂಡು ಮಾಡಿಕೊಂಡು ಮನೆಗೆ ಹೋಗೋವರೆಗೂ. ನನಗೆ ಇದು ಯಾಕೋ ನನಗೆ ಸರಿ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಮಗುನ ಫುಲ್ ಡೇ ಕೇರ್ನಲ್ಲಿ ಬಿಟ್ಟಿರ್ತೀನಿ, ಅದು ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಸೊ ನನಗೆ ಬೇರೆ ಹೆಲ್ತ್ ತುಂಬಾ ಇದಾಗ್ತಾಯಿದೆ. ವಾಟ್ಸಪ್ ಫೋನ್ ನೋಡಿ 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 ಕಣ್ಣೆಲ್ಲ ಸಿಕ್ಕಾಪಟ್ಟೆ ಪೇಯ್ನು. ನೋಡಿ ನಾನು ಬೆಳಗ್ಗೆನೂ ತಲೆನೋವು ಅಂತ ಹೇಳಿದೆ, ಸ್ಪೆಕ್ಸ್ ಹಾಕ್ಕೊಂಡಿದ್ದೆ. ಇವಾಗ ಮತ್ತೆ ಕಣ್ಣೆಲ್ಲ ಸ್ವೆಲ್ ಆಗಿದೆ. ಸೊ ಇದು ಒಂದು ರೀಸನ್ನು ನಾನು ಶಾಪ್ನ ಕ್ಲೋಸ್ ಮಾಡ್ತಿರೋದಕ್ಕೆ. ಮನೆಗೆ ಬಂದ್ವಿ. ಅಬ್ಬಾ ಎಷ್ಟು ಹೆಡ್ಡೇಕ್ ಆಗಿದೆ ಅಂದರೆ ತಲೆ ಡಮ್ ಡಮ್ ಅಂತ ಸಿಡಿತಾ ಇದೆ. ಏನಾಯ್ತು ಬಂಗಾರು? ಮಲ್ಕೊಂಬಿಟ್ಟಿದ್ಲಿ ಇವಳು, ಎಬ್ರಿಸ್ಕೊಂಡು ಸಾಹಸ ಮಾಡ್ಕೊಂಡು ಕರ್ಕೊಂಡು ಬಂದೆ. ಅದಕ್ಕೆ ಇಲ್ಲಿ ನೋಡಿ ಮುಖ ಕೈ ಅಂತ ಐತೆ ಯಾಕೋ ಅಂತ. ಇವಾಗ ನೋಡಿ ನಮ್ಮ ಪರಿನ ಡೋರ್ ಅಲ್ಲಿ ಕ್ಲೋಸ್ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀನಿ ಅಲ್ಲಿ ಹಾಕ್ಬಿಟ್ಟು ರೂಮಲ್ಲಿ. ಇವಾಗ ನೋಡಿ ಓಪನ್ ಮಾಡ್ತಿದ್ದಂಗೆ ಹೆಂಗೆ ಓಡ್ ಬರ್ತಾಳೆ ಅಂತ. ಪರಿ ಪರಿ ಮತ್ತೆ ಇವಾಗ ಗೊತ್ತಾಗಿಲ್ಲ, ಡೀಪ್ ನಿದ್ದೆ ಮಾಡ್ತಾಳೆ ನೋಡಿ ಹಿಂಗೆ ಬರ್ತಾಳೆ. ಪರಿ ನೋಡಿ ಬಂದ್ಬಿಟ್ಟ ಅಂತ ಅಲ್ಲಿ ಬಂದ್ಬಿಟ್ಟ. ಹಾಂ, ನನಗಿನ್ನ ಸೋಮು ಬಂದರೆ ಮಾತ್ರ ಫುಲ್ಲು ನಿದ್ದೆ ಹಾಕ್ಲಿಸ್ತಾವೆ. ಏಯ್ ಓ ಓ ಓ ಬೇಡ ನೀನು ಹೋಗಿ. ಅಯ್ಯೋ ಕತೆ. ಇದು ಕನ್ವರ್ಸ್ತಾ ಇತ್ತು ನಿದ್ದೆಲಿ. ಪೊರಿ ಅಂತ ಹೇಳ್ಬಿಟ್ಟು ಪಾಪ ಬಿಕ್ಡಿಸೋ ಥರ ಮಾಡ್ತಿತ್ತು ಶಾಪಲ್ಲಿ. ನಾನು ಇವಾಗ ಮನೆಗೆ ಊಟಕ್ಕೆ ಬಂದೆ, 4:45 5 ಗಂಟೆಗೆ ಊಟಕ್ಕೆ ಬಂದಿದ್ದೆ. ಅದಕ್ಕೆ ಏನು ಅಂತಿದ್ಲಂತೆ. ಪರಿ ಇಲ್ಲಿ ಕೆಳಗಡೆ ಇಲ್ಲಿ 1 ನಿಮಿಷ. ಬೇಡ ಇರು, ಒಂದು ಸ್ವಲ್ಪ ಹೊತ್ತಿರು. ಯಾಕೆ? ಹಾಂ ವೇಟ್, ಪರಿಗೋಸ್ಕರ ಏನೋ ತಂದಿದ್ದೀನಿ. ನನ್ನ ಪರಿಗೆ ಇವತ್ತು ಏನೋ ಆರ್ಡ್ರ್ ಮಾಡಿದ್ದೆ, ಅವಳಿಗೆ ಬೆಲ್ಟ್ ಥರ ಆರ್ಡ್ರ್ ಮಾಡಿದ್ದೆ. ಸೊ ಇವಾಗ ಹಾಕೋಣ ಪಪ್ಪಿಗೆ ಅಂತ ಹೇಳಿ. ಅದು ಸೈಜ್ ನನಗೆ ಗೊತ್ತಾಗಿಲ್ಲ, ನೋಡ್ಬೇಕು ಇವಾಗ ಅದು ಎಷ್ಟಾಗುತ್ತೆ ಅದಕ್ಕೆ. ಮತ್ತು ಜೊತೆಗೆ ಬೆಲ್ಟ್ ಬರುತ್ತೆ. ಸೊ ಹೆಂಗೆ ಹಾಕೋದು ಏನು ಎತ್ತ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಆದ್ದರಿಂದ ಇವಾಗ ಒಂಚೂರು ಟ್ರೈ ಮಾಡ್ತೀನಿ ಹೆಂಗೆ ಅಂತ ಹೇಳಿ. ಬಾ ಮಗಳೇ ಇಲ್ಲಿ ಹೆಂಗೆ ನೋಡೋಣ. ಹಿಂಗೆ ಖುಷಿ ಹಿಂಗೆ ಇದು ಆಂಟಿನಾ ನಾನು? ಹೆಂಗೆ ಶಾಮಿ ಇದು? ನನಗೂ ಗೊತ್ತಿಲ್ಲ ಶಾಮಿ. ನೋಡಿ ನಮ್ಮ ಪರಿಗೆ ಸ್ನಾನ ಮಾಡಿಸಿ ಇದನ್ನ ಹಾಕೋಣ ಅಂತ ಅನ್ಕೊಂಡಿದ್ದೆ. ಕ್ಯೂಟ್ ಪರಿ ನೋಡಿ. ಏ ಪರಿ ಮಾಡು ಮಗಳೇ, ಹಿಡ್ಕೊ ಖುಷಿ. ಎಲ್ಲಿ ಬೆಲ್ಟ್ ಹಾಕ್ಬಿಟ್ಟಿದ್ದೀರಾ ಅಂತ ಅಲ್ಲೋಡಿ ನೋಡೋದವಳು. ಅಲ್ಲೋಡಿ ಪರಿ ಏನು ಹಾಕ್ಕೊಂಡಿದ್ದೀಯ ಮಗಳೇ ನೀನು? ಬಾ 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 ಬಾ. ಅಥವಾ ಉಲ್ಟಾನ ನನಗೆ ಹೆಂಗೆ ಹಾಕೊಳ್ಳೋದು, ಉಲ್ಟಾನ ಏನೋ ನಂಗೆ ಹೆಂಗೆ ಹಾಕೋದಂತ ಗೊತ್ತಿಲ್ಲ. ಹಿಂಗೇನಾ ಒಂದ್ಸರಿ ಚೆಕ್ ಮಾಡಬೇಕು, ಹಿಂಗೇನಾ ಇಲ್ಲ ಉಲ್ಟಾನ ಅಂತ ನೋಡಬೇಕೇನೋ. ಹಿಂಗೆ ಅನಿಸುತ್ತೆ ಐ ಥಿಂಕು, ನೋಡ್ತೀನಿ ಒಂದ್ಸರಿ. ಉಲ್ಟಾ ಹಾಕ್ಬಿಟ್ಟಿದ್ದೆ ಆ್ಯಕ್ಚುಲಿ, ಇಲ್ಲ ಇದು ಕರೆಕ್ಟು ನೋಡ್ಬಿಟ್ಟು ಇನ್ನೊಂದ್ಸರಿ ಇವಾಗ ಹಾಕ್ದೆ. ಒಂಥರ ಭಯ ಬಿಡ್ತಾಳೆ, ಹೊಸ್ದಾಗಿ ಹಾಕಿದ್ದೀನಲ್ವಾ ಏನೋ ಹಾಕ್ಬಿಟ್ರಲ್ಲ ನನಗೆ ಅಂತ ಹೇಳಿ. ಸೊ ಬಂದು
ಹ್ಯಾಂಡಿಕ್ಯಾಪ್ ಆಗಿದ್ದೀರಲ್ಲ. ಇನ್ನೂ ಲೂಸ್ ಇದೆ, ಅದಕ್ಕೆ ಅವಳಿಗೆ ಬಿಡು ಬಿಡು ಮಗಳೇ, ಲೂಸ್ ಇದೆ ಅದು, ಇನ್ನೂ ಸಣ್ಣ ಇದ್ದಾಳೆ ಅದಕ್ಕೋಸ್ಕರ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನೆ ಸಿಕ್ಕಾಬಟ್ಟೆ ಹೆಡೇಕ್ ಅನ್ನೋಕ್ಕಿಂತ ನನಗೆ ಕಣ್ಣು ಪೇಯ್ನ್ ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ಫೋನ್ ಜಾಸ್ತಿ ನೋಡ್ತಾ ಇರ್ತೀವಲ್ಲ, ವಾಟ್ಸಪ್ಪು ಅದು ಇದು ಅಂತೇಳಿ, ಸೊ ಅದಕ್ಕೋಸ್ಕರ ಜಾಸ್ತಿ ಇವಾಗಲೂ ನೋಡಿ ಊದಿದೆ, ನೋಡಿ ಎಷ್ಟು ಸ್ವೆಲ್ ಆಗಿದೆ. ಆದ್ದರಿಂದ ಸರಿ ಅಂತ ಹೇಳಿ ಇವಾಗ ಏನು ಮಾಡಿದೆ, ಖುಷಿ ಮನೆ ಇಲ್ಲ ನೋಡಿ ನನ್ನ ಮಗಳನ್ನ ಎತ್ಕೊಂಡು ಅವಳಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಒಗಸಿದೆ. ಏನು ಗೊತ್ತಾ, ನನ್ನ ಮಗಳು ಇವಾಗೇನು ಹೇಳ್ತಾ ಇದ್ಲು, ಏನು ಹೊಟ್ಟೆ ಗುಡುಗುಡು ಅಂತ, ಖಾಲಿ ಹೊಟ್ಟೆ ಅಲ್ವಾ, ಟೈಮ್ ಆಗಿಬಿಟ್ಟಿದೆ ಅಲ್ಲೇ 9 ಗಂಟೆ 9:30 ಗುಡುಗುಡು ಅಂತ ಇತ್ತು. ಅದಕ್ಕೆ ಅಮ್ಮ ಸ್ಮಾಲ್ ಬೇಬಿ ಇದೆಯಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ನಾನಂದೆ, ನಾನು ಏನು ಕೇಳ್ತಾ ಇದ್ದೀನಿ ಏನು ಹೇಳ್ತಾಳೆ ನೋಡಿ. ಖುಷಿಮಾ, ತಮ್ಮ ಪಪ್ಪು ಬೇಕಾ ತಂಗಿ ಪಪ್ಪು ಬೇಕಾ? ತಂಗಿ. ಹಾಂ ತಂಗಿ ಬೇಕಾ? ತಂಗಿ ಪಪ್ಪು ಬೇಕಂತೆ. ನಾನು ಸುಮ್ಮನೆ ಅಮ್ಮ ಬೇಬಿ ಪಪ್ಪು ಇದೆಯಮ್ಮ ಹೊಟ್ಟೆಯಲ್ಲಿ ಗುಡುಗುಡು ಅಂತಿತ್ತಲ್ಲ, ಅದಕ್ಕೆ ಬೇಬಿ ಪಪ್ಪು ಇದೆಯಮ್ಮ ಅಂತಂದ್ಲು. ಹ್ಞೂನಮ್ಮ ಇದೆ. ತಮ್ಮ ಪಪ್ಪು ಬೇಕಾ ತಂಗಿ ಪಪ್ಪು ಬೇಕಾ ಅಂತಂದರೆ ತಂಗಿ ಪಪ್ಪು ಬೇಕಂತೆ. ಖುಷಿ ಮಗೆ ತಂಗಿ ಪಪ್ಪು ಬೇಕಂತೆ ಫ್ರೆಂಡ್ಸ್, ನೋಡಿ ಹಿಂಗೆ ಅಂತ. ಓಕೆ, ಇವಾಗ ರಾತ್ರಿ ಏನಾಯಿತು, ಕೀರ್ತಿಯವರು ಜಸ್ಟ್ ಗೀ ರೈಸು, ಆಮೇಲೆ ಸಾಗು, ಆಮೇಲೆ ಶಾವಿಗೆ ಪಾಯಸ ಎಲ್ಲ ಕೊಟ್ಟು ಕಳಿಸಿದ್ರು. ಅವರ ಬ್ರದರ್ ಬಂದು ಎಲ್ಲ ಹೊರಗೆ ಹೋಗ್ತಾ ಇದ್ದಾರೆ, ಸೊ ಅದರಿಂದ ಕರೆದು ಅಡುಗೆ ಮಾಡಿದರು, ಕೊಟ್ಟು ಕಳಿಸಿದ್ರು ರಿಧಿ ಹತ್ರ. ಸೊ ಅದು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಇವಾಗ ಬ್ರೆಡ್ ಟೋಸ್ಟ್ ಮಾಡೋಣ ಇರು, ಒಂದು ಸ್ವಲ್ಪ ತಿಂತಾಳಿ ಇವಳು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಿ ಏನಾಯಿತು ತೋರಿಸ್ತೀನಿ. ನಮ್ಮ ಬ್ರೆಡ್ ಟೋಸ್ಟ್ ಇದೆ ಫ್ರೆಂಡ್ಸ್, ನೋಡಿ ನಮ್ಮ ಬ್ರೆಡ್ ಟೋಸ್ಟ್ ಏನಾಯಿತು. ಖುಷಿಮಾನ್ ಎಬ್ರಿಸೋಕೆ ಹೋಗ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಅವಳನ್ನ ಎಬ್ರಿಸೋದಕ್ಕೆ ಹೋಗಿ ಬ್ರೆಡ್ ಟೋಸ್ಟು ಕರಿ ಟೋಸ್ಟ್ ಆಗೋಯ್ತು. ಅಲ್ಲ ಇನ್ನೂ ಆಗಿರೋ ತಿನ್ನೋಕ್ಕಾಗಲ್ಲ. ಓಕೆ, ನಾಟ್ ಬ್ಯಾಡ್, ತಿನ್ಬೋದು, ಆ ಲೆವೆಲ್ಗೆಲ್ಲ ಏನಿಲ್ಲ. ಇದೊಂಚೂರು ಸೈಡೆಲ್ಲ ತೆಗೆದು ಹೀಗೆ ತಿನ್ಬೋದು. ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ, ಅವಳಿಗೆ ಹಾಲು ಕೊಡೋಣ ಅಂತ. ಇದೂ ಅಷ್ಟೇ, ಇದು ಉಕ್ಕಿ ಏನೆಲ್ಲ ಮೇಲೆ ಬಂದು ಕೆನೆ ಕಟ್ಕೊಂಡಿದ್ದಾಗಿತ್ತು. ಸೊ ಹೇಳ್ದಂಗೆ ನಿನ್ನೆ ಅದೇ ಗೀ ರೈಸ್ ಎಲ್ಲ ಕೊಟ್ಕೊಂಡಿದ್ದು ಕೀರ್ತಿಯವರು. ಇದೆ ಇದನ್ನು ಸ್ವಲ್ಪ ನಿನ್ನೆ ಒಂದಷ್ಟು ಟೊಮೊಟೊ ಅದೆಲ್ಲ ಆರ್ಡ್ರ್ ಮಾಡಿದ್ದೆ. ಪ್ಲಮ್ ಕೇಕ್ ಬೇಕು ಅಂತ ಹೇಳಿದ್ದು ಖುಷಿ, ಅದನ್ನು ಆರ್ಡ್ರ್ ಮಾಡಿದ್ದೆ, ಪ್ಲಮ್ ಕೇಕು ಮತ್ತು ಇದೆಲ್ಲ. ಕೂಸು ಹಾಯ್ ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್ ಹೇಳು ಬಾಬು, ಬೇಬೋ ಗುಡ್ ಮಾರ್ನಿಂಗ್. ಇನ್ನು ನಮ್ಮದು ಏನು ಇದೇನಿದೆ ಥ್ರೆಡ್ಮಿಲ್ಲು, ಅದನ್ನು ಇಲ್ಲಿಟ್ಟಿದ್ದೆ ನಾನು ಯೂಸ್ ಮಾಡುವಾಗ ಇಲ್ಲಿಟ್ಟಿರ್ತೀನಿ. ಯಾವಾಗಲೂ ಆನ್ ಮಾಡ್ತಾನೇ ಇರ್ತಾಳೆ, ಪರಿನೇ ಎತ್ಕೊಂಡು ಮಾಡ್ತಾಯಿರ್ತಾಳೆ, ಅದಕ್ಕೆ ತೆಗ್ದು ಆ ಕಡೆಗೆ ಇಟ್ಬಿಟ್ಟಿದ್ದೀನಿ. ಮಾಡುವಾಗ ಮಾತ್ರ ಈ ಕಡೆ ತೆಗ್ದು ಹಾಕೋತೀನಿ, ಆಮೇಲೆ ಮತ್ತೆ ಆ ಕಡೆ ಜರುಗಿಸಿಡ್ತೀನಿ. ಹಿಂಗಿದೆ, ಸ್ವಲ್ಪ ಇಲ್ಲೂ ಸ್ಪೇಷಸ್ ಆಗಿದೆ. ಅದಿತ್ತು ಅಂದರೆ ಸ್ವಲ್ಪ ಅಡ್ಡ ಇದ್ದಂಗೆ, ಅದಕ್ಕೆ ಅಲ್ಲೇನು ನಮಗೆ ಖಾಲಿ ಜಾಗ ಇತ್ತು, ಸೊ ಅದಕ್ಕೆ ತೆಗ್ದಲ್ಲಿ ಹಾಕ್ಬಿಟ್ಟಿದ್ದೀನಿ ಇವಾಗ. ಓಕೆ, ಇವಾಗ ನೆಕ್ಸ್ಟು ಕೆಲಸಗಳಿದ್ದಾವೆ. ಟೈಮು 9:30 ಅಲ್ಲ 10 ಗಂಟೆ, ಎದ್ದಿದ್ದು 8:30. ಆದರೆ ಹಿಂಗೆ ಹಂಗೆ ಅಂದ್ಕೊಂಡು ಟೈಮು ಕಾಲಹರಣೆ ಮಾಡಿದ್ವಿ. ಮೇಡಮ್ ಹಾಲು ಕೊಡಲಾ ಇಲ್ಲ ಬ್ರೆಡ್ ಟೋಸ್ಟ್ ಕೊಡಲಾ? ಏನು ಕೊಡಲಿ ಅದಾ ಕೊಡಲಾ ಇದು ಸುಟ್ಟ ಇದೆ ತಾ. ಹೆಂಗೆ ಅಂದರೆ ಇವಳಿಗೇನು ಅಂದರೆ, ಈ ಎಲ್ಲಾದರೂ ಬಾಚಣಿಕೆಗಳು ಕಂಡ್ರೆ, ಲಿಪ್ಸ್ಟಿಕ್ ಕಂಡ್ರೆ, ಆಮೇಲೆ ಈ ಕೆಲವೊಂದು ಮೇಕಪ್ ಐಟಮ್ಸ್ಗಳು ಕಂಡ್ರೆ, ಹೆಣ್ಮಕ್ಳು ಹಂಗೆ ಅಲ್ವಾ, ಅವ್ರಿಗೆ ಖಂಡಿತ ಕ್ಷಣನೇ ಸ್ಟಿಕ್ಕರ್ ಇಟ್ಕೊಂಡು ಇಲ್ಲೆರಡು ಕ್ಲಿಪ್ ಹಾಕೊಂಡ್ಬಿಡ್ತಾಳೆ, ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತಾಳೆ. ಲಿಪ್ಸ್ಟಿಕ್ ಸಿಕ್ಕಕ್ಕೆ ಬಿಡ್ತಾಯಿಲ್ಲ ಇವಾಗ, ನಾನು ಎಲ್ಲ ಬಳ್ಕೊಂಬಿಟ್ಟಿದ್ಲು ಮೂತಿಗೆಲ್ಲ ಅಂತ. ಹಿಂಗೆ ಬರೀ ಇದೊಂದೇ ಆಟ. ಅದನ್ನು ತರಲೆ ಅಂತ ಹೇಳೋದಕ್ಕಾಗಲ್ಲ ಅವ್ರಿಗೆ, ಮಕ್ಕಳಿಗೆ. ಇವಾಗ ನಾವು ಆ ವರ್ಡ್ನ ಬಳಸಿದ್ರೆ ತರಲೆ ಅಂತ, ಅವರು ತರಲೆ ಅಂತಾನೆ. ಬೇರೆಯವರು ಕೂಡ ಅಯ್ಯೋ ಸಿಕ್ಕಾಪಟ್ಟೆ ತೀಟೆ ಅಲ್ವಾ ನಿಮ್ಮ ಮಗಳು, ತರಲೆ ಅಲ್ವಾ ಅಂತಾರೆ. ಸೊ ನಾವು ಅದನ್ನು ತರಲೆ ತೀಟೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವಕ್ಕೆ ಆಟ ಅದು. ಅಂದರೆ ಮೀನ್ಸ್ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಆಟ, ಈ ಹುಡುಗರುಗಳು ಕಾರು ಅದು ಇದು ಅಂತೆಲ್ಲ ಇಟ್ಕೊಂಡು ಆಟ ಆಡಿದ್ರೆ, ನನ್ನ ಮಗಳೇನಂದರೆ ಮೇಕಪ್ ಐಟಮ್ ಇಟ್ಕೊಂಡು ಇದು ಮಾಡ್ತಾಳೆ. ಅದನ್ನ ಏನಂತ ಆ ಕಡೆ ಈ ಕಡೆ ಆಡೋದು ಮಾಡೋಕ್ಕೆ ನನಗೆ ಅದು ಏನೇ ಖುಷಿ, ನೀನು ಹಿಂಗೆಲ್ಲ ತೀಟೆ ಮಾಡ್ತೀಯ ಅನ್ನೋ ಥರ ಅನಿಸುತ್ತೆ ಅಷ್ಟೇನೆ.
ಸೊ ನಾವು ಆದಷ್ಟು ಆ ಐಟಮ್ಗಳನ್ನ ಹುಷಾರಾಗಿ ಎತ್ತಿಡೋಕ್ಕೆ ಟ್ರೈ ಮಾಡಬೇಕು. ಎತ್ತಿಟ್ರು ನನ್ನ ಮಗಳು ಬಿಡಲ್ಲ ನೋಡಿ, ಬಂದ್ಲು. ಬಂದು ಬಾಗಿಲು ಕೇರಿತಾ ಇದ್ಲು. ಸುಮ್ಮನೆ ಖುಷಿ, ಬರೀ ಬಾಯ್ಲಿ ಬಾ ಮಗಳೇ, ಬಾರೆ 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 ಮಗಳೇ. ಏನು ಏನು ಬೇರೆ ಯಾವುದಾದ್ರೂ ನಾಯಿ ಬೊಗಳ ಸೌಂಡ್ ಕೇಳಿಸಿದ್ರೆ ಸಾಕು. ಖುಷಿ ಬೊಗಳ, ಅವಳಿಗೆ ಬೊಗಳು ಮಾಡು ಅವನು. ಹಂಗಲ್ಲ, ಅವಳು ಕಚ್ಚಕ್ಕೆ ಬರ್ತಾಳಲ್ಲ ಅವಾಗ ವಾವ್ ಅಂತೀಯಲ್ಲ, ಮಾಡು. ಹಂಗ ಮಾಡೋದು ನೀನು ಹೆಂಗೆ ಮಾಡೋದು ತೋರ್ಸು. ಅಲ್ಲಿ ಎದ್ರುಕೊಂಡು ನೋಡೋದ್ಲ ಅಲ್ಲೇ. ಇವಳ್ದ ಕಚ್ಚಕ್ಕೆ ಆಟ ಆಡ್ಸಕ್ಕೆ ಬರ್ತಾ ಇರ್ತಾಳೆ ಇವಳು. ಒಂದ್ಸರಿ ಅಲ್ಲಿ ನೋಡಿ, ಎಲ್ಲಿ ಯಾವ ನಾಯಿ ಬಂದ್ಬಿಟ್ಟಿದೆ ನನ್ನ ಕಾಂಪಿಟೇಷನ್ನು. ನನ್ನ ಕಾಂಪಿಟೇಟರ್ ಯಾರು ಇನ್ನೊಬ್ರು ಬಂದ್ಬಿಟ್ಟವ್ರಲ್ಲ ಹುಡುಕ್ತಾಳೆ ಎಲ್ಲಿ ಅಂತ. ಕಿವಿ ಎರಡು ನಿಗ್ರಿಸ್ಕೊಬಿಟ್ಟಲ್ಲ ನೋಡಿ ಅಲ್ಲಿ. ಹಿಂಗಂದ್ರೆ ಸಾಕು, ಬೆಡ್ ಮೇಲೆ ಬರ್ತಾಳಾ, ಬಂದು ತುದಿಗೆ ಬಂದು ಕುತ್ಕೊತಾಳೆ. ವಾವ್ ಆದರೆ ಸಾಕು, ತುದಿಗೆ ಬಂದು ಕುತ್ಕೊಂಡಿರ್ತಾಳೆ. ಹಿಂಗೆ ಅಲ್ಲಿ ಹುಡುಕ್ತಾಳೆ ಹೋಗ್ಬಿಟ್ಟು, ಎಲ್ಲಿ ಯಾವುದೋ ಬಂದ್ಬಿಟ್ಟಿದೆಯಲ್ಲ ನಾಯಿ, ಇನ್ನೊಂದು ಯಾವುದೋ ಸೌಂಡ್ ಬರ್ತೈತಲ್ಲ ಅಂದ್ಬಿಟ್ಟು ಒಳಗಲ್ಲಿ ನಿಂತ್ಕೋತಾಳೆ. ಇನ್ನು ನನ್ನ ಮಗಳು ನೋಡಿ ವಾಲ್ ಪೇಪರ್ಗಳನ್ನೆಲ್ಲ ಕಂಪ್ಲೀಟಾಗಿ ನಾನು ಹೇಳಿದ್ದೆ, ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕಿತ್ತಾಕ್ಬಿಡ್ತಾಳೆ ನನ್ನ ಮಗಳು ಅಂತ ಹೇಳಿದ್ದೆ. ಹಾಗೆ ಎಲ್ಲ ಕಿತ್ತಾಕಿ ಹಬ್ಬ ಮಾಡಿ ಇಟ್ಟಾಳು. ನಾವು ಬೊಗ್ಳಕ್ಕಿಂತ ಸೋಮು ಮತ್ತು ಖುಷಿ ಬೊಗ್ಳದ್ದು ಇದು ಮಾಡ್ತಾಳೆ. ಖುಷಿ ಚೆನ್ನಾಗಿ ಮಾಡ್ತಾಳೆ ಅದನ್ನು. ಹೆಂಗೆ ಖುಷಿ ಮಾಡೋದು? ಹಂಗಲ್ಲ ಬಾಬು ಅಂತೀಯಲ್ಲ. ಚೆನ್ನಾಗಿದೆಯಾ? ಹಾಲು ಕೊಡ್ತೀನಿ, ಅದೊಂದು ಸ್ಲೇಸ್ ತಿನ್ನು, ಹಾಲು ಕೊಡ್ತೀನಿ. ಓಕೆನಾ? ಇದನ್ನು ತಿನ್ನೋಕೆ 1 hour ಬೇಕು ಇವಳಿನ್ನು. ಅಯ್ಯಪ್ಪ. ಓಕೆ. ಇನ್ನು ಇದು ನಾನು ಮನೆಗೆ ಬರಬೇಕಾದ್ರೆ ಶಾಪಿಂದ ಅರ್ಬನ್ ಕಂಪನಿ ಕಡೆಯಿಂದ ಏನೋ ಒಂದು ಹಾಕಿದ್ದಾರೆ ಆಫರ್ ಅಂತ ಹೇಳಿಬಿಟ್ಟು ಕೀರ್ತಿರು ಫೋನ್ ಮಾಡಿ ಹೇಳಿದರು. ನಾನು ಸೋಮುಗೂ ಹೇಳಿದೆ, ಒಬ್ಬರು ಅಲ್ಲೇ ಇದ್ದಾರಂತೆ, ಹೋಗ್ರಿ, ಹೆಂಗೆ ಕೀರ್ತಿಯವರು ಇದ್ದಾರಂತೆ, ಖುಷಿ ಕರ್ಕೊಂಡೋಗಿ ಆಟ ಆಡ್ತಾರೆ ಅಂತ. ಇಲ್ಲಿ ಅರ್ಬನ್ ಕಂಪನಿ ಕಡೆಯಿಂದ ಏನೋ 3 ಸರ್ವೀಸು ಫ್ರೀ, ಮತ್ತು ಐಸ್ ಕ್ರೀಮ್ ಫ್ರೀ, ಮಕ್ಳಿಗಿಬ್ರಿಗೆ ಆಟ ಆಡೋದಕ್ಕೆ ಫ್ರೀ, ಆ ಥರ ಎಲ್ಲ ಏನೇನೋ ಹಾಕಿದ್ರು. ಸೊ ಅದಕ್ಕೆ ಅಂತ ನಾನು ಬಂದು ಮಾತಾಡ್ತಿದ್ದೆ. ಕೀರ್ತಿಯವರು ಮನೆಗೆ ಹೊರಟ್ಬಿಟ್ರು. ಅದಾದಮೇಲೆ ಸೌಮ್ಯ ಮತ್ತು ಶೌರ್ಯಗೆ ಐಸ್ ಕ್ರೀಮ್ ಬೇಕಾಗಿತ್ತಂತೆ. ಅದಕ್ಕೋಸ್ಕರ ಅಳ್ತಾ ಇದ್ದ, ಐಸ್ ಕ್ರೀಮ್ ಬೇಕು ಅಂತ ಹೇಳಿ. ಸೊ ಅದಕ್ಕೆ ಅವನಿಗೆ ಐಸ್ ಕ್ರೀಮ್ ಕೊಡ್ಸೋಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡ್ವಿ. ಶೌರ್ಯವರ ಅತ್ತೆ ರಮ್ಯಾ ಅಂತ ಹೇಳಿ ಆಂಧ್ರದಲ್ಲಿರೋದು. ಸೊ ಅವ್ರಿಗೆ ಸುಮ್ಮನೆ ಅದೇ ಆಟ ಆಡಿಸ್ತಾರಲ್ವ, ಐಸ್ ಕ್ರೀಮ್ ಕೊಡ್ಬೇಕಾರೆ ಹಂಗೆ ಹಿಂಗೆ ಕೊಡ್ದಲ್ಲೇ ಆಟ ಆಡಿಸ್ತಾರಲ್ವ, ಆ ಥರ ಏನೋ ಆಟ ಆಡಿಸ್ತಾಯಿದ್ರು. ನಾನು ಸೌಮ್ಯ ಇಬ್ಬರು ಹಾಗೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಸೊ ಏನಂದರೆ 3 ಸರ್ವಿಸ್ ಅಂತೆ. ಏನು 150 ರೂಪೀಸ್ ಕೊಟ್ಟರೆ 1 hour 1 ತಿಂಗಳೊಳಗಡೆ ನೀವು 3 ಸರ್ವಿಸ್ ತೊಗೋಬೋದು, 1 hourಗೆ ಅನ್ನೋ ಥರ. ಸೊ ಅದನ್ನು ಸೋಮ್ ತೊಗೊಂಡ್ರು, ಕೀರ್ತಿನ ತೊಗೊಂಡ್ರು. ಅದಕ್ಕೆ ಸೌಮ್ಯ ನೀವು ತೊಗೊಳ್ಳಿ, 150 ರೂಪೀಸ್ ಅಲ್ವಾ, ಅದಕ್ಕೆ ಬೇರೆ ನೀನು ಮನೆ ಕ್ಲೀನ್ ಬರುತ್ತೆ, ಫ್ಲೋರ್ ಕ್ಲೀನರ್ ಬರ್ತಲ್ಲ, ಅದನ್ನು ಬೇರೆ ಫ್ರೀಯಾಗಿ ಕೊಡ್ತಾಯಿದ್ರು. ಅದೇ 150 ರೂಪಾಯಿ ಇರುತ್ತೆ. ಅಂಥದ್ರಲ್ಲಿ ಇವ್ರು 3 ಸರ್ವಿಸ್ ಫ್ರೀಯಾಗಿ ಯಾರೇ ಆಗಲಿ ಇವಾಗ ಒಂದಕ್ಕೊಂದು ಫ್ರೀ ಅಂತ ಅಂದ್ರೇ ಬಿಡ್ತಾರ? ಅಂಥದ್ರಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ ಯಾರು ತಾನೇ ಬಿಡ್ತಾರೆ ಅಲ್ವಾ? ಸೊ ಆ ಥರ ಎಲ್ಲ ತಗೊಂಡಾದ್ಮೇಲೆ ನಾನು ಹೇಳ್ತಿದ್ದೆ, ಸೌಮ್ಯ ಸಿಗೋದೇ ಅಪರೂಪ ಆಗಿಬಿಟ್ಟಿದೆ ವ್ಲಾಗಲ್ಲಿ ಅಂತ ಹೇಳ್ಕೊಂಡು ನಗಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಫ್ರೆಂಡ್ಸ್. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.